Okay. So in the previous video we have started with the strings, correct? So strings ನಾನು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾವು ಡೆಫಿನೇಷನ್ ಆಫ್ ಸ್ಟ್ರಿಂಗ್ಸ್ ನೋಡಿದ್ವಿ, ಡಿಕ್ಲರೇಷನ್ ಆಫ್ ಸ್ಟ್ರಿಂಗ್ಸ್ ನೋಡಿದ್ವಿ, ಇನಿಷಿಯಲೈಸೇಷನ್ ಆಫ್ ಸ್ಟ್ರಿಂಗ್ಸ್ ನೋಡಿದ್ವಿ. ಓಕೆ, ಆಮೇಲೆ ಸ್ಟ್ರಿಂಗ್ಸ್ನ ಪ್ರಿಂಟ್ ಮಾಡಬೇಕಾಗಿತ್ತು ಅಂದರೆ ಸ್ಕ್ಯಾನ್ ಎಫ್, ಪ್ರಿಂಟ್ ಎಫ್, ಗೆಟ್ಸ್ ಮತ್ತು ಪುಟ್ಸ್ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಓಕೆ, ಸೊ ಅದಾದಮೇಲೆ ಅವನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಒಂದು ಹೆಡರ್ ಫೈಲ್ ಒಳಗೆ ಹಾಕ್ತಿದ್ವಿ. ಯಾವುದು std string.h ಹೆಡರ್ ಫೈಲ್ ಒಳಗೆ ಹಾಕ್ತೀವಿ ಅಂತ ಹೇಳಿದೆ. ಓಕೆ, ಸೊ ಆ ಹೆಡರ್ ಫೈಲ್ ಒಳಗೆ ಸಮ್ ಇನ್ಬಿಲ್ಟ್ ಫಂಕ್ಷನ್ಸ್ ಇರ್ತಾವೆ ಅಂತ ಹೇಳಿದೆ. ಸೊ ಯಾವ್ಯಾವು ಅಂತಂದ್ರೆ ಈಗ ನೋಡಾಕತ್ತೀವಿ. ಸೊ ಎಸ್ಟರ್ಡೇ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಸ್ಟ್ರಿಂಗ್ ಲೆಂತ್. ಓಕೆ, ಸೊ ಸ್ಟ್ರಿಂಗ್ ಲೆಂತ್ ಅನ್ನೋದು ಒಂದು ಇನ್ಬಿಲ್ಟ್ ಫಂಕ್ಷನ್. ಸೊ ಅದೇನು ಮಾಡ್ತದೆ ಅಂತಂದ್ರೆ ನೀವು ಸ್ಟ್ರಿಂಗ್ ಲೆಂತ್ ಒಳಗೆ ಏನು ವರ್ಡ್ ಕೊಟ್ಟಿರ್ತಿಲ್ಲ ಅದ್ರದ್ದು ಕೌಂಟ್ ಮಾಡಿ ನಿಮ್ಗೆ ಔಟ್ಪುಟ್ ಕೊಡ್ತದೆ. ಓಕೆ, ಎಷ್ಟು ಕ್ಯಾರೆಕ್ಟರ್ಸ್ ಅದಾವಂತ ಒಂದು ಸ್ಟ್ರಿಂಗ್ ಒಳಗೆ ಎಷ್ಟು ಕ್ಯಾರೆಕ್ಟರ್ಸ್ ಅವ ಅಂತೇಳಿ ಕೌಂಟ್ ಮಾಡ್ತದೆ. ಈಗ ಸ್ಟ್ರಿಂಗ್ ಲೆಂತ್ ಹೆಲೋ ಹಾಕಿರಿ. ಸೊ ಹೆಲೋ ಒಳಗೆ ಎಷ್ಟು ಅದ 5. ಸೊ ಇದನ್ನು ನಾವು ಲಾಸ್ಟ್ ವಿಡಿಯೋದಾಗ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸ್ಟ್ರಿಂಗ್ ಕಾಪಿ. ಸೊ ಸ್ಟ್ರಿಂಗ್ ಕಾಪಿ ಏನು ಮಾಡ್ತದೆ ಅಂತಂದ್ರೆ ಒಂದು ಸ್ಟ್ರಿಂಗ್ನಿಂದ ಇನ್ನೊಂದು ಸ್ಟ್ರಿಂಗಿಗೆ ಕಾಪಿ ಮಾಡ್ತದೆ ಇದು. ಓಕೆ, ಸೊ ಯಾವ ಸ್ಟ್ರಿಂಗ್ ಇಲ್ಲಿ 2 ಸ್ಟ್ರಿಂಗ್ ಯೂಸ್ ಮಾಡ್ತೀವಿ ಸ್ಟ್ರಿಂಗ್ ಕಾಪಿ. ಸಿಂಟ್ಯಾಕ್ಸ್ ನೋಡಿರಿ, ಸ್ಟ್ರಿಂಗ್ ಕಾಪಿ ಒಳಗೆ ಡೆಸ್ಟಿನೇಷನ್ ಸ್ಟ್ರಿಂಗ್ ಮತ್ತು ಸೋರ್ಸ್ ಸ್ಟ್ರಿಂಗ್ ಅಂತ ಯೂಸ್ ಮಾಡತ್ತೀವಿ. ಸೊ 2 ಸ್ಟ್ರಿಂಗ್ ಯೂಸ್ ಮಾಡತ್ತೀವಿ. ಸೋರ್ಸ್ ಸ್ಟ್ರಿಂಗ್ ಅಂತಂದರೆ ಯಾವ ವರ್ಡ್ ಕಾಪಿ ಮಾಡ್ತೀವಲ್ಲ ಅದು, ಡೆಸ್ಟಿನೇಷನ್ ಅಂದರೆ ಎದ್ರಾಗ ಕಾಪಿ ಮಾಡ್ತೀವಲ್ಲ ಅದು. ಓಕೆ, ಸೊ ಯಾವುದು ಕಾಪಿ ಮಾಡ್ತೀವಿ ಅದಕ್ಕೆ ಸೋರ್ಸ್ ಅಂತ ಕರಿತಾನೆ, ಎದ್ರಾಗ ಕಾಪಿ ಮಾಡ್ತೀವಿ ಅದಕ್ಕೆ ಡೆಸ್ಟಿನೇಷನ್ ಅಂತ ಕರಿತಾನೆ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟ ನೋಡಿರಿ, ಸ್ಟ್ರಿಂಗ್ ಕಾಪಿ. ಸೊ ಭರತ್ ಅಂತ ಅನ್ನೋದು ನಾವು ಸ್ಟ್ರಿಂಗ್ 1 ಒಳಗೆ ಕಾಪಿ ಮಾಡತ್ತೀವಿ. ಸೊ ಭರತ್ ಏನಾಗ್ತದೆ ಸೋರ್ಸ್ ಸ್ಟ್ರಿಂಗ್ ಆಗ್ತದೆ, ಯಾಕಂದ್ರೆ ಅದು ನಾವು ಕಾಪಿ ಮಾಡಾಕತ್ತೀವಿ ಅದ್ರೊಳಗೆ ಸ್ಟ್ರಿಂಗ್ 1 ಒಳಗೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಕೊಟ್ಟಾನ ನೋಡಿರಿ ಇಲ್ಲಿ, ಹ್ಯಾಶ್ ಇನ್ಕ್ಲೂಡ್ ಕೊನಿಯೋ.h, ಹ್ಯಾಶ್ ಇನ್ಕ್ಲೂಡ್ ಸ್ಟ್ರಿಂಗ್.h. ಓಕೆ, ಸೊ ಕ್ಯಾರ್ ಒರಿಜಿನಲ್ ಒಳಗೆ ಹೆಲೋ ಅಂತ ತೊಗೊಳೋಣ. ಓಕೆ, ಆಮೇಲೆ ಫೈನಲ್ ಅಂತ 20 ಅಂತ ಒಂದು ಡಿಕ್ಲೇರ್ ಮಾಡ್ಯಾನ. ಸೊ ಸ್ಟ್ರಿಂಗ್ ಕಾಪಿ ಒರಿಜಿನಲ್ ಟು ಫೈನಲ್. ಓಕೆ, ಸೊ ಒರಿಜಿನಲ್ ಒಳಗೆ ಏನದ ಹೆಲೋ ಅದ, ಅದು ಎಲ್ಲಿ ಹೋಗ್ತದೆ ಫೈನಲಿಗೆ ಹೋಗಿ ಕಾಪಿ ಆಗ್ತದೆ. ಸೊ ಒರಿಜಿನಲ್ಲು ಹೆಲೋ ಅಂತ ಪ್ರಿಂಟ್ ಆಗ್ತದೆ, ಈಗ ಫೈನಲ್ ಒಳಗೂ ಹೆಲೋ ಅಂತ ಇರ್ತದೆ. ಸೊ ಸಿಂಪಲ್ ಸ್ಟ್ರಿಂಗ್ ಕಾಪಿ ಒಳಗೆ ಏನು ಮಾಡ್ತದೆ ಒರಿಜಿನಲ್ ಇದ್ದಿದ್ದು ಹೆಲೋನ ಫೈನಲ್ ಒಳಗೆ ಹೋಗಿ ಸ್ಟೋರ್ ಆಗ್ತದೆ. ಯಾಕಂದ್ರೆ ಒರಿಜಿನಲ್ ಒಳಗೆ ಹೆಲೋ ಅಂತ ತೊಗೊಂಡಿರಿ, ಫೈನಲ್ ಒಳಗೆ ಏನೂ ತೊಗೊಂಡಿಲ್ಲ. ಸೊ ಫೈನಲ್ ಒಳಗೆ ಒರಿಜಿನಲ್ದು ಫೈನಲ್ ಒಳಗೆ ಹಾಕತ್ತೀರಿ. ಸೊ ಯಾವಾಗೂ ಏನಿರ್ತದೆ ನೋಡಿರಿ ಸ್ಟ್ರಿಂಗ್ ಕಾಪಿ ಒಳಗೆ ರೈಟ್ ಸೈಡ್ನಿಂದ ಲೆಫ್ಟ್ ಸೈಡಿಗೆ ಹೋಗಿ ಕಾಪಿ ಆಗ್ತದೆ. ಸೊ ಇಲ್ಲಿ ರೈಟ್ ಸೈಡ್ ಯಾವುದದ ಒರಿಜಿನಲ್, ಸೊ ಇದು ಸೋರ್ಸ್ ಸ್ಟ್ರಿಂಗ್ ಆತ. ಫೈನಲ್ ಯಾವುದದ ಡೆಸ್ಟಿನೇಷನ್ ಸ್ಟ್ರಿಂಗ್. ಸೊ ಸೋರ್ಸ್ ಸ್ಟ್ರಿಂಗಿಂದ ಡೆಸ್ಟಿನೇಷನ್ ಸ್ಟ್ರಿಂಗಿಗೆ ಹೋಗಿ ಕಾಪಿ ಆಗ್ತದೆ. ಸೊ ಆಮೇಲೆ ಏನು ಮಾಡತ್ತಾನ ಪ್ರಿಂಟ್ ಎಫ್ ಹಾಕೋಣ. ಓಕೆ, ಸೊ ಪ್ರಿಂಟ್ ಎಫ್ ಒಳಗೆ ಒರಿಜಿನಲ್ ಮತ್ತು ಫೈನಲ್ ಸ್ಟ್ರಿಂಗ್ ಅಂಥೇಳಿ ಪ್ರಿಂಟ್ ಮಾಡಕತ್ತಾನ ಅಷ್ಟೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಒನ್ ಇಸ್ ಸ್ಟ್ರಿಂಗ್ ಕ್ಯಾಟ್. ಸೊ ಸ್ಟ್ರಿಂಗ್ ಕ್ಯಾಟ್ ಏನು ಮಾಡ್ತದೆ ಅಂದರೆ ಕಾನ್ಕ್ಯಾಟಿನೇಟ್ ಮಾಡ್ತದೆ. ಸೊ ಕಾನ್ಕ್ಯಾಟಿನೇಟ್ ಅಂದರೆ ನಾವು ಜಾಯಿನ್ಸ್ ಅಂತ ಕರಿಬೋದು. ಓಕೆ, ಸೊ ದ ಫಂಕ್ಷನ್ ಕಾನ್ಕ್ಯಾಟಿನೇಟ್ಸ್ ಸ್ಟ್ರಿಂಗ್ 1 ಟು ಸ್ಟ್ರಿಂಗ್ 2. ಸೊ 2 ಸ್ಟ್ರಿಂಗ್ ಇರ್ತಾವೆ. ಸೊ ಸ್ಟ್ರಿಂಗ್ 1 ಮತ್ತು ಸ್ಟ್ರಿಂಗ್ 2ನ ಕಾನ್ಕ್ಯಾಟಿನೇಟ್ ಮಾಡ್ತದೆ ಅಂದರೆ ಎರಡೂ ಬೇರೆ ಬೇರೆ ವರ್ಡ್ನ ಸಿಂಗಲ್ ವರ್ಡ್ ಆಗಿ ಮಾಡ್ತದೆ. ಸೊ ಸ್ಟ್ರಿಂಗ್ ಕ್ಯಾಟ್ ಏನು ಮಾಡ್ತದೆ ಅಂದರೆ ಬೇರೆ ಬೇರೆ 2 ವರ್ಡ್ನ ಸಿಂಗಲ್ ವರ್ಡ್ ಆಗಿ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿರಿ ಸ್ಟ್ರಿಂಗ್ ಕ್ಯಾಟ್ ಸ್ಟ್ರಿಂಗ್ 1, ಸ್ಟ್ರಿಂಗ್ 2 ಅದ. ಓಕೆ, ಸೊ ಸ್ಟ್ರಿಂಗ್ ಕ್ಯಾಟ್ನಾಗ ಸ್ಟ್ರಿಂಗ್ 1 ಸ್ಟ್ರಿಂಗ್ 2 ಅದ. ಸೊ ಸ್ಟ್ರಿಂಗ್ 1 ಪ್ರೈಸ್ ಕೊಡಾಕತ್ತಾನ, ಸ್ಟ್ರಿಂಗ್ 2 ಲೆಸ್ ಕೊಟ್ಟಾನ. ಸೊ ಅದು ಕಾನ್ಕ್ಯಾಟ್ ಆದಮೇಲೆ ಪ್ರೈಸ್ ಲೆಸ್ ಅಂತ ಬಂದುಬಿಡ್ತದೆ. ಓಕೆ, ಸೊ ಕಾನ್ಕ್ಯಾಟಿನೇಟ್ ಅಂತಂದ್ರೆ ಏನಾಗ್ತದೆ 2 ಸ್ಟ್ರಿಂಗ್ನ ಕಂಬೈನ್ ಮಾಡಿಬಿಡ್ತದೆ ಅದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಕೊಡಾಕತ್ತಾನ ನೋಡಿರಿ. ಸೊ ಒರಿಜಿನಲ್ ಏನು ತೊಗೊಳೋಣ, ಹೋಮ್ ತೊಗೊಳೋಣ. ಫೈನಲ್ ಏನು ತೊಗೊಳೋಣ, ಸ್ವೀಟ್ ಅಂತ ತೊಗೊಳೋಣ. ಓಕೆ, ಸೊ ಅವೆರಡೂ ಕಾನ್ಕ್ಯಾಟ್ ಮಾಡಾಕತ್ತಾನ. ನೆಕ್ಸ್ಟ್ ಕ್ಲಿಯರ್ ಸ್ಕ್ರೀನ್ ಆದಮೇಲೆ ಏನು ಮಾಡ್ತಾನೆ ಸ್ಟ್ರಿಂಗ್ ಕ್ಯಾಟ್ ಫೈನಲ್ ಮತ್ತು ಒರಿಜಿನಲ್ ಮಾಡತ್ತಾನ. ಸೊ ಫೈನಲ್ ಒರಿಜಿನಲ್ ಒಳಗೆ ಏನದ ಹೋಮ್ ಅದ, ಫೈನಲ್ ಒಳಗೆ ಏನದ ಸ್ವೀಟ್ ಹೋಮ್ ಅದ. ಸೊ ಅವೆರಡೂ ಕಾನ್ಕ್ಯಾಟಿನೇಟ್ ಆದಮೇಲೆ ನಮಗೇನು ಬರ್ತದೆ ಸ್ವೀಟ್ ಹೋಮ್ ಅಂತ ಬಂದುಬಿಡ್ತದೆ. ಓಕೆ, ಅವೆರಡೂ ಏನಾಗ್ತದೆ ಕಾನ್ಕ್ಯಾಟಿನೇಟ್ ಆಗಿಬಿಡ್ತದೆ. ಓಕೆ, ನೆಕ್ಸ್ಟ್ ಸ್ಟ್ರಿಂಗ್ ಕಂಪೇರ್. ಸೊ ಸ್ಟ್ರಿಂಗ್ ಕಂಪೇರ್ ಏನು ಮಾಡ್ತದೆ 2 ಸ್ಟ್ರಿಂಗ್ನ ಕಂಪೇರ್ ಮಾಡ್ತದೆ. ಓಕೆ, ಸೊ ಅವೆರಡು ಸ್ಟ್ರಿಂಗ್ ಸೇಮ್ ಇತ್ತು ಅಂತಂದ್ರೆ ಈಗ 2 ಸ್ಟ್ರಿಂಗ್ ಹಾಕ್ತೀರಿ ನೀವು, ಡಿಸೈನ್ ಅಂತ 2 ಹಾಕ್ತೀನಿ. ಸೊ ಆ ಡಿಸೈನ್ ಎರಡೂ ಸೇಮ್ ಇದೆ. ಸೊ 2 ಸ್ಟ್ರಿಂಗ್ ಸೇಮ್ ಇತ್ತಂದ್ರೆ ನಮಗೆ 0 ಅಂತ ರಿಟರ್ನ್ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ ನಮಗೆ ನಾನ್-0 ವ್ಯಾಲ್ಯೂ ಬಂದುಬಿಡ್ತದೆ. ಓಕೆ, ಸೊ ಸ್ಟ್ರಿಂಗ್ ಕಂಪೇರ್ ಫಸ್ಟ್ ಸ್ಟ್ರಿಂಗ್ ಸೆಕೆಂಡ್ ಸ್ಟ್ರಿಂಗ್ ಇರ್ತದೆ. ಸೊ str1 ಒಳಗೆ ಏನದ ಡಿಸೈನ್ ಇದೆ. ಸೊ str2 ಒಳಗೆ ಏನದ ಡೆಸಿಗ್ನೇಷನ್ ಅದ. ಓಕೆ, ಸೊ ಅವೆರಡೂ ಸೇಮ್ ಅಲ್ಲ. ಸೊ ಸೇಮ್ ಅಲ್ಲ ಅಂತಂದ್ರೆ ಏನು ಮಾಡ್ತದೆ ಅದು ಏನು ರಿಟರ್ನ್ ಮಾಡೋದು -97. ಸೊ -97 ಹೆಂಗೆ ಬಂತು ಅಂತಂದ್ರೆ ಅದು ASCII ವ್ಯಾಲ್ಯೂ ಡಿಫ್ರೆನ್ಸ್ ಮಾಡ್ತದೆ. ಸೊ
DESIGN ಎರಡೂ ಸೇಮ್ ಅದಾವೆ. ಓಕೆ, ಸೊ ಅವೆರಡೂ ವ್ಯಾಲ್ಯೂ ASCII ವ್ಯಾಲ್ಯೂ ಡಿಫ್ರೆನ್ಷಿಯೇಟ್ ಮಾಡಿ ಅದ್ರ ವ್ಯಾಲ್ಯೂ ಬರ್ತದೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಬೇಡ್ರಿ. ಸೊ ಜಸ್ಟ್ ಏನು ನೆನ್ಪಿಟ್ಕೋರಿ ಅಂತಂದ್ರೆ ಸೇಮ್ ಇತ್ತಂದ್ರೆ 0 ಅಂತ ರಿಟರ್ನ್ ಆಗ್ತದೆ, ಇಲ್ಲ ಅಂತಂದ್ರೆ ಅದ್ರದ್ದು ASCII ವ್ಯಾಲ್ಯೂ ರಿಟರ್ನ್ ಆಗ್ತದೆ ಅಂತ ನೆನ್ಪಿಟ್ಕೊಂಬಿಡ್ರಿ ಅಷ್ಟೇ. ಓಕೆ, ಸೊ ಎಕ್ಸಾಂಪಲ್ ಕೊಡಾಕತ್ತ ನೋಡ್ರಿ ಇಲ್ಲೇ. ಸೊ ರೈಟ್ ಸಿ ಪ್ರೋಗ್ರಾಮ್ ಟು ಕಂಪೇರ್ ಟು ಸ್ಟ್ರಿಂಗ್. ಫಸ್ಟ್ ಸ್ಟ್ರಿಂಗ್ ಒಳಗೆ ಕುಕ್ ತೊಗೊಳೋಣ, ಸೆಕೆಂಡ್ ಸ್ಟ್ರಿಂಗ್ ಒಳಗೆ ಏನು ತೊಗೊಳೋಣ, ಬುಕ್ ತೊಗೊಳೋಣ. ಓಕೆ, ಸೊ ಎರಡೂ ಸೇಮ್ ಅದಾವೇನೋ ಇಲ್ಲ. ಸೊ ಫಸ್ಟ್ ಸ್ಟ್ರಿಂಗ್ ಕಂಪೇರ್ ಮಾಡ್ತದೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್, ಸೊ ಅವೆರಡೂ ಸೇಮ್ ಇಲ್ಲ ಅಂತಂದ್ರೆ ನಮ್ಗೆ ಏನಾಗ್ತದೆ, ಅದರ ASCII ವ್ಯಾಲ್ಯೂ ಪ್ರಿಂಟ್ ಆಗ್ತದೆ. ಓಕೆ ಓಕೆ ಸೊ ASCII ವ್ಯಾಲ್ಯೂ ಅಂತಂದ್ರೆ ತಳ ಕೊಟ್ಟ ನೋಡ್ರಿ ಹೆಂಗೆ ಅಂಥೇಳಿ. ದ ಫಂಕ್ಷನ್ ಸ್ಟ್ರಿಂಗ್ ಕಂಪೇರ್ಸ್ ಟು ಸ್ಟ್ರಿಂಗ್ಸ್ ಕುಕ್ ಆ್ಯಂಡ್ ಬುಕ್. ಓಕೆ, ಸೊ ಎರಡು ಬೇರೆ ಬೇರೆ ಇದಾವೆ, ಸಿ ಬೇರೆ ಇದೆ, ಬಿ ಬೇರೆ ಇದೆ. ಸೊ ಬಿ ಮತ್ತು ಸಿದ ASCII ವ್ಯಾಲ್ಯೂ ಏನದ, ಬಿದ ASCII ವ್ಯಾಲ್ಯೂ 66 ಅದ, ಸಿದ ASCII ವ್ಯಾಲ್ಯೂ 67 ಅದ. ಸೊ ಎರಡು ಮೈನಸ್ ಮಾಡಿದಾಗ ನಮಗೇನು ಬರ್ತದೆ, 1 ಅಂತ ಬಂದುಬಿಡ್ತದೆ. ಓಕೆ, ಸೊ ಅದು ASCII ವ್ಯಾಲ್ಯೂ ತೊಗೊಂಡು ಕನ್ವರ್ಟ್ ಮಾಡಿ ಔಟ್ಪುಟ್ ಕೊಡ್ತದೆ. ನೀವು ಅದನ್ನು ಟೆನ್ಷನ್ ತೊಗೋಬೇಡ್ರಿ. ಸೊ ಜಸ್ಟ್ ಒಂದೇ ನೆನ್ಪಿಟ್ಕೋರಿ, ಸೇಮ್ ಇತ್ತಂತಂದ್ರೆ 0 ಅಂತ ರಿಟರ್ನ್ ಮಾಡ್ತದೆ, ಸೇಮ್ ಇದ್ದಿದ್ದಿಲ್ಲ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ASCII ವ್ಯಾಲ್ಯೂ ಮಾಡ್ತದೆ ಅಂತ ಅಷ್ಟೇ ತಲೆಗೆ ಇಟ್ಕೊಂಬಿಡ್ರಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟ ನೋಡ್ರಿ, ರೈಟ್ ಅ ಸಿ ಪ್ರೋಗ್ರಾಮ್ ಟು ರಿವರ್ಸ್ ಎ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ರಿವರ್ಸ್ ಮಾಡಾಕದ, ಸ್ಟ್ರಿಂಗ್ ರಿವರ್ಸ್ ಇದು ಆತೇನ. ಓಕೆ, ಸೊ ಸ್ಟ್ರಿಂಗ್ ರಿವರ್ಸ್ ಅಂದ್ರೆ ಏನು, ಒಂದು ಸೀದಾ ಕೊಟ್ಟಿದ್ದನ್ನು ಉಲ್ಟಾ ಮಾಡ್ತದೆ ಅದು. ಓಕೆ, ಈಗ ನಾವು ಮೆಟ್ರೋ ಅಂತ ಕೊಡ್ತಾನೆ. ಓಕೆ, ಸೊ ಮೆಟ್ರೋನ ಉಲ್ಟಾ ಮಾಡಿದ್ರೆ ಏನಾಗ್ತದೆ, ORTEM ಅಂದ್ರೆ ಸ್ಟ್ರೇಟ್ ಇದ್ದಿದ್ದು ವರ್ಡ್ನ ಉಲ್ಟಾ ಡಿಸ್ಪ್ಲೇ ಮಾಡ್ತದೆ. ರಿವರ್ಸ್ ಅಂತಂದ್ರೆ ಉಲ್ಟಾ. ಈಗ ಕ್ಯಾಟ್ ಅಂತ ಕೊಟ್ಟಿರ್ತೀನಿ ನಾನು, CAT ಕರೆಕ್ಟ್ ಒರಿಜಿನಲ್ ವರ್ಡ್ ಇರ್ತದೆ, ಅದನ್ನು ಉಲ್ಟಾ ಮಾಡಿದ್ರೆ TAC. ಓಕೆ, ಸೊ ಅದೇನದ ರಿವರ್ಸ್ ಎ ಸ್ಟ್ರಿಂಗ್. ಸೊ ಅದಕ್ಕೆ ಯಾವುದು ಫಂಕ್ಷನ್ ಯೂಸ್ ಮಾಡ್ತೀವಿ ಅಂತಂದ್ರೆ strrev. ಓಕೆ, strrev ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಪ್ರೋಗ್ರಾಮ್ ಕೊಡಾಕತ್ತಾನ, ನೇಮ್ ತೊಗೊಳೋಣ 20 ಅಂತ ಒಂದು ಅರೇ ತೊಗೊಳೋಣ. ಅದ್ರಾಗ ಫಸ್ಟ್ ಏನು ಮಾಡತ್ತಾನ, ಎಂಟರ್ ಎ ವರ್ಡ್ ಅಂಥೇಳಿ ವರ್ಡ್ನ ರೀಡ್ ಮಾಡಾಕತ್ತಾನ. ಸೊ ನಾವು ಯಾವ್ದು ರೀಡ್ ಮಾಡೀವಿ ಅದನ್ನು ಪ್ರಿಂಟ್ ಮಾಡಾಕತ್ತಾನ. ಸೊ ಇಲ್ಲಿ ಮೆಟ್ರೋ ಅಂತ ರೀಡ್ ಮಾಡಿದರೆ ಅದನ್ನು ಫಸ್ಟ್ ಪ್ರಿಂಟ್ ಮಾಡಾಕತ್ತಾನ. ಓಕೆ, ನೆಕ್ಸ್ಟ್ ಆಮೇಲೆ = ಏನು ಮಾಡತ್ತಾನ, ಸ್ಟ್ರಿಂಗ್ ಲೆಂತ್ ನೇಮ್. ಸೊ ಸ್ಟ್ರಿಂಗ್ ಲೆಂತ್ ನೇಮ್ ಎಷ್ಟು ಅದಾವೆ, ಮೆಟ್ರೋ ಒಳಗೆ 5 ಅದಾವೆ. ಓಕೆ, ಸೊ ಆ 5 ವ್ಯಾಲ್ಯೂಸನ್ನು ರಿವರ್ಸ್ ಆಗ್ಬೇಕು. ಸೊ ಅದಕ್ಕೆ ಫಾರ್ ಲೂಪ್ ಏನು ಹಾಕೋಣ ನೋಡಿರಿ, j = 1, j > 0, j -. ಸೊ ಅದನ್ನು ರಿವರ್ಸ್ ಮಾಡಿ ಉಲ್ಟಾನ ಡಿಸ್ಪ್ಲೇ ಮಾಡ್ತಾನೆ. ದಟ್ ಈಸ್ ಅ ಸ್ಟ್ರಿಂಗ್ ರಿವರ್ಸ್. ಓಕೆ, ನೆಕ್ಸ್ಟ್ ಪಾಲಿಂಡ್ರೋಮ್ ಆನ್ ನಾಟ್ ನಾ ಪ್ರೋಗ್ರಾಮ್ ಇದ್ರಾಗ ಹೇಳ್ತೀನಿ ಕ್ಲಾಸ್ನಾಗ, ಅಲ್ಲಿ ಬರಿಬೇಕಾಗ್ತದೆ, ನಿಮಗೆ ಇಲ್ಲಿ ಕರೆಕ್ಟ್ ಗೊತ್ತಾಗಂಗಿಲ್ಲ. ಸೊ ಪ್ಯಾಲಿಂಡ್ರೋಮ್ ಅಂತಂದ್ರೇನು, ಸೇಮ್ ನೇಮ್. ಈಗ ಮ್ಯಾಮ್ MAM, ಸೊ ಫಸ್ಟ್ ಹೋದ್ರೂ ನಾವು ಸೇಮ್ ಇರ್ತದೆ, ಉಲ್ಟಾ ಬಂದರೂ ಸೇಮ್ ಇರ್ತದೆ. ಓಕೆ, ಅಂಥ ವರ್ಡ್ಸಿಗೆ ನಾವು ಪ್ಯಾಲಿಂಡ್ರೋಮ್ ಅಂತ ಕರಿತೀವಿ. ಓಕೆ, ನಾವು ಅದನ್ನು ನೋಡ್ಬೇಕು, ನಾವು ಎಂಟರ್ಡ್ ವರ್ಡ್ ಪ್ಯಾಲಿಂಡ್ರೋಮ್ ಅದನ್ನು ಇಲ್ಲೋ, MAM ಮ್ಯಾಮ್. ಇಲ್ಲಿ ಮಲಯಾಳಂ ಕೊಟ್ಟಾರ ನೋಡಿ. ಸೊ ಮಲಯಾಳಂ ಹಿಂಗೆ ರೈಟ್ ಟು ಲೆಫ್ಟ್ ಹೋದ್ರೂ ಸೇಮ್ ಬರ್ತದೆ, ಲೆಫ್ಟ್ ಟು ರೈಟ್ ಹೋದ್ರೂ ಸೇಮ್ ಬರ್ತದೆ. ಸೊ ಅಂಥವಕ್ಕೆಲ್ಲ ಪ್ಯಾಲಿಂಡ್ರೋಮ್ ಅಂತದೆ. ಅದನ್ನು ಕಂಪೇರ್ ಮಾಡಿದ್ರೆ ಅದನ್ನು ಪ್ಯಾಲಿಂಡ್ರೋಮ್ ಇತ್ತಂದ್ರೆ ಸ್ಟ್ರಿಂಗ್ ಈಸ್ ಅ ಪ್ಯಾಲಿಂಡ್ರೋಮ್ ಅಂತ ಡಿಸ್ಪ್ಲೇ ಆಗ್ತದೆ, ಇಲ್ಲಾಂದರೆ ನಾಟ್ ಎ ಪ್ಯಾಲಿಂಡ್ರೋಮ್ ಅಂತ ಡಿಸ್ಪ್ಲೇ ಆಗ್ತದೆ. ಈ ಪ್ರೋಗ್ರಾಮ್ ಕ್ಲಾಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಸ್ಟ್ರಿಂಗ್ಸ್ ಆ್ಯಂಡ್ 2-dimensional array ಅಂತೇಳಿ. ದ ಅರ್ಲಿಯಸ್ಟ್ ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಇನ್ವಾಲ್ವ್ 1-dimensional array. ಸೊ ಇಷ್ಟೊತ್ತು ಏನು ಮಾಡಿದ್ರಿ, 1-dimensional array ಒಳಗೆ ಮಾಡಿದ್ವಿ. ಓಕೆ, sometimes we need to consider a list of word to be processed. Okay, in such situation manipulation of strings is carried out in the 2-dimensional array. So some situation ಇರ್ತದೆ, ಅಲ್ಲಿ ನಾವು ಪ್ರೊಸೆಸಿಂಗ್ ಮಾಡಬೇಕಾಗ್ತದೆ, ಲಿಸ್ಟ್ ಆಫ್ ವರ್ಡ್ಸ್ನ ಪ್ರೊಸೆಸ್ ಮಾಡಬೇಕಾಗ್ತದೆ. ಸೊ ಅಲ್ಲಿ ನಾವು 2-dimensional arrayನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಎಕ್ಸಾಂಪಲ್ ಕೊಡಾಕತ್ತಾನೆ ನೋಡಿರಿ. ಸೊ ಅದನ್ನು ಹೆಂಗೆ ಡಿಕ್ಲೇರ್ ಮಾಡ್ತೀರಿ, ಕ್ಯಾರ್ ವೇರಿಯೇಬಲ್ ಸ್ಟ್ರಿಂಗ್ ಇಂಡೆಕ್ಸ್ 1 ಇಂಡೆಕ್ಸ್ 2. ಸೊ ಸ್ಟ್ರಿಂಗ್ ಕ್ಯಾರ್ ನೇಮ್ಸ್ 5, 10 ಅಂತ ತಗೊಳೋಣ. ಓಕೆ, ಸೊ ಇನಿಷಿಯಲೈಸೇಷನ್ ಏನು ಮಾಡ್ತೀರಿ, 5 ಮತ್ತು 30. ಸೊ ಒಂದು ಹೆಸರು ಕೊಡಾಕತ್ತಾನೆ, ಅಕ್ಷತಾ, ಪ್ರದೀಪ್, ಪ್ರೀತಿ, ಸಾನಿಯಾ, ಮನೀಶ್ ಅಂತೇಳಿ. ಸೊ ಅದರ ವ್ಯಾಲ್ಯೂಸ್ ಅಂದರೆ ಇನಿಷಿಯಲೈಸೇಷನ್ ಮಾಡೀರಿ. ಸೊ ಅದನ್ನು ಹೆಂಗೆ ಸ್ಟೋರ್ ಆಗ್ತದೆ ನೋಡಿರಿ, ರೋ 1 ನೀನೇ ಹೇಳಿ ನಾನು ಇದ್ದೇನೆ. ಓಕೆ, ರೋ 1 ಕಾಲಮ್ 1, ರೋ 2 ಕಾಲಮ್ 2, ರೋ 3 ಕಾಲಮ್ 3. ಸೊ ಹಿಂಗೆ ರೋ ವೈಸ್ ಎಲ್ಲನೂ ಸ್ಟೋರ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಪ್ರೋಗ್ರಾಮ್ ಕೊಟ್ಟಾನೆ ನೋಡಿ, ರೈಟ್ ಅ ಸಿ ಪ್ರೋಗ್ರಾಮ್ ಟು ರೀಡ್ ಆ್ಯಂಡ್ ಪ್ರಿಂಟ್ ಅ ಸೆಟ್ ಆಫ್ ಸ್ಟ್ರಿಂಗ್ಸ್ ಅಂತ ಹೇಳ್ತಾನೆ. ಓಕೆ, ಸೊ ಕ್ಯಾರ್ ರಿವರ್ ಅಂತ ಒಂದು 2-dimensional array ತೊಗೊಳೋಣ.
ಸೊ ಪ್ರಿಂಟಫ್ ಏನು ತಗೋತಾನೆ, ಹೌ ಮೆನಿ ರಿವರ್ ನೇಮ್ ಯು ವಾಂಟ್ ಟು ಎಂಟರ್, ಎಷ್ಟು ರಿವರ್ಸ್ ನೇಮ್ ನೀವು ಎಂಟರ್ ಮಾಡ್ಬೇಕಂತೀರ ಅಂತ ಕೇಳ್ತಾನೆ. ಸೊ 5 ಅಂತ ತೊಗೊಂಡ್ವಂತಂದ್ರೆ ಆ 5 ನೇಮ್ಸ್ನ ಎಂಟರ್ ಮಾಡಿರಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಏನೇನು ಎಂಟರ್ ಮಾಡ್ಯಾರ, ನರ್ಮದಾ, ಕಾವೇರಿ, ಕೃಷ್ಣ, ಗೋದಾವರಿ, ಗಂಗಾ ಅಂತ 5 ರಿವರ್ ನೇಮ್ಸ್ನ ಎಂಟರ್ ಮಾಡ್ಯಾನ. ಓಕೆ, ಸೊ ಐ ಲೆಸ್ ದೆನ್ 5 ಎನ್ ಅಂತಂದ್ರೆ 5. ಓಕೆ, ಸೊ ಏನು ಸ್ಕ್ಯಾನ್ ಆಗಬೇಕು, ಅವು ರಿವರ್ ಹೆಸರುಗಳು ಸ್ಕ್ಯಾನ್ ಆಗಬೇಕು. ಓಕೆ, ಸೊ ಸ್ಕ್ಯಾನ್ ಆಗಿ ಏನಾಗ್ತದೆ, ಸೊ ಆ ಲೀಸ್ಟ್ನ ನಾವು ಮತ್ತೆ ಡಿಸ್ಪ್ಲೇ ಮಾಡತ್ತೀವಿ, ಮತ್ತು ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಅದನ್ನು ಡಿಸ್ಪ್ಲೇ ಮಾಡೋದು. ಸೊ ಇಲ್ಲಿ ಏನಿಲ್ಲ, ಜಸ್ಟ್ ರೀಡ್ ಮಾಡೋದು, ಪ್ರಿಂಟ್ ಮಾಡೋದು. ಸೊ ಅಲ್ಲಿ ಫಾರ್ ಲೂಪ್ ಹಾಕೋಣ. ಸೊ ಅಲ್ಲಿ ಫಾರ್ ಲೂಪ್ ಮತ್ತು ವೈಲ್ ಲೂಪ್ ಹಾಕ್ಕೊಂಡೆ ಸಲಾಗ ಅರೇ ಯೂಸ್ ಮಾಡಕತ್ತಾನ ಅಷ್ಟೇ. ಕ್ಲಿಯರ್? ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ದ ಟೈಪ್ ಡಿಫೈನ್ಡ್ ಕೀವರ್ಡ್ ಅಂತ ಹೇಳಿ. ಸೊ ಇದು ಏನದ ನೋಡೋಣ ನೋಡಿ. ಇಟ್ ಈಸ್ ದ ಕೀವರ್ಡ್ ಯೂಸ್ ಟು ಕ್ರಿಯೇಟ್ ಐಡೆಂಟಿಫೈಯರ್ಸ್ ಆಫ್ ರಿಕ್ವೈರ್ಡ್ ಟೈಪ್. ಓಕೆ, ಸೊ ಇದು ಒಂದು ಕೀವರ್ಡ್ ಅದ, ಒಂದು ರಿಕ್ವೈರ್ಡ್ ಟೈಪಿಂದ ಐಡೆಂಟಿಫೈಯರ್ಸ್ನ ಕ್ರಿಯೇಟ್ ಮಾಡೋಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಇಟ್ಸ್ ಪರ್ಪೋಸ್ ಇಸ್ ಟು ಪ್ರೊವೈಡ್ ಅನದರ್ ನೇಮ್ ಫಾರ್ ಅನ್ ಎಕ್ಸಿಸ್ಟಿಂಗ್ ಟೈಪ್ ಆ್ಯಂಡ್ ನಾಟ್ ಟು ಕ್ರಿಯೇಟ್ ಅ ನ್ಯೂ ಡಾಟಾ ಟೈಪ್. ಓಕೆ, ಸೊ ಇಲ್ಲಿ ನಮಗೆ ಹೊಸ ಡಾಟಾ ಟೈಪ್ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ, ಇದ್ದಿದ್ದಕ್ಕೆ ಒಂದು ಬೇರೆ ಹೆಸರು ಕೊಡಬೇಕಂತ ಹೇಳ್ತಾನೆ. ಓಕೆ, ಇಟ್ ಈಸ್ ಯೂಸ್ಫುಲ್ ಇನ್ ಡಿಕ್ಲೇರಿಂಗ್ ವೇರಿಯೇಬಲ್ಸ್ ವಿತ್ ದ ಕಂಬೈನ್ಡ್ ಡಾಟಾ ಟೈಪ್ಸ್. ದೋಸ್ ಆರ್ ಯೂಸ್ ಫ್ರೀಕ್ವೆಂಟ್ಲಿ ಇನ್ ಅವರ್ ಪ್ರೋಗ್ರಾಮ್. ಸೊ ನಮ್ಮ ಪ್ರೋಗ್ರಾಮ್ ಒಳಗೆ ನಾವು ಭಾಳ ಜಾಸ್ತಿ ಯಾವ ಡಾಟಾ ಟೈಪ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಈ ಟೈಪ್ ಡಿಫೈನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಎಕ್ಸಾಂಪಲ್ ಕೊಡತ್ತಾನೆ ನೋಡಿ. ಟೈಪ್ ಡಿಫೈನ್ ಲಾಂಗ್ ಇಂಟ್ ನಂಬರ್ಸ್. ಸೊ ನಂಬರ್ಸ್ ನಮ್1 ನಮ್2 ಅಂತ ತೊಗೋತಾನೆ. ಓಕೆ, ಇದನ್ನು ಅಂತ ಬರೀ ಬಿಟ್ಬಿಡ್ರಿ, ನೀವು ಅಷ್ಟು ಟೆನ್ಷನ್ ತೊಗೋಬೇಡಿ. ಟೈಪ್ ಡಿಫೈನ್ ಅದನ್ನು ಅಷ್ಟೇನು ಕೇಳಂಗಿಲ್ಲ. ಓಕೆ, ಸೊ ಟೈಪ್ ಡಿಫೈನ್ ಅಂದರೆ ಒಂದೇ ನೆನ್ಪಿಟ್ಕೋರಿ ಏನಂತ ಹೇಳಿ, ಒಂದು ಡಾಟಾ ಟೈಪ್ನ ಬೇರೆ ಹೆಸರು ಕೊಡೋಕೆ ಟೈಪ್ ಡಿಫೈನ್ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಸ್ಟ್ರಿಂಗ್ಸ್. ಓಕೆ, ಸೊ ಸ್ಟ್ರಿಂಗ್ಸ್ ಕಂಪ್ಲೀಟ್ ಆತ. ನೋಡ್ಕೋರಿ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಓಕೆ, ಈಸಿ ಅದ, ಸ್ಟ್ರಿಂಗ್ಸ್ ಈಸಿ ಅದ. ಇನ್ನೂ ಡೌಟ್ಸ್ ಇದ್ರೂ ಕೇಳ್ರಿ. ಆಮೇಲೆ ಪ್ರೋಗ್ರಾಮ್ಸ್, ಡೋಂಟ್ ವರಿ ಅಬೌಟ್ ದಟ್, ಐ ವಿಲ್ ರಿವೈಸ್ ದಟ್ once again. Okay, so try to understand the concepts. Okay.